ಹೇಗಿದೆ ನೋಡಿ, ಒಂದು ಒಳ್ಳೆ ಸೈಜಲ್ಲಿ ಕೊಟ್ಟಿರುವಂತ ಒಂದು ಕಾಲು. ಲೈಟ್ ಆಗಿ ಒಂದು ಪ್ರೆಸ್ ಕೊಡಿ, ಕ್ಲೀನಾಗಿ ಬೆಂದೋಗಿದೆ. ಇಲ್ಲಿ ಮಟನ್, ಚಿಕನ್, ಕೈಮಾ, ಬ್ರೈನ್, ಬೋಟಿ, ತಲೆ ಮಾಂಸ, ಲಿವರ್ ಇಷ್ಟೆಲ್ಲ ಇರುತ್ತೆ. ಒಂದಕ್ಕಿನ್ನ ಒಂದು ಸೂಪರ್, ಒಂದಕ್ಕಿನ್ನ ಒಂದು ಬೆಸ್ಟ್. ಅದ್ಭುತ. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಗೈಸ್. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡ್ ಅಲ್ಲಿ ಲಕ್ಷ್ಮಿ ಅಮ್ಮ ಅನ್ನೋರು ಶುರು ಮಾಡದಂತ 21 ವರ್ಷ ಹಳೆಯ ಶ್ರೀ ಮಹಾಶಿವಶಕ್ತಿ ಟಿಫನ್ ರೂಮ್ ಅನ್ನೋ ಒಂದು ಜಾಗಕ್ಕೆ ಬಂದಿನಿ ಗೈಸ್. ಬೆಳಿಗ್ಗೆ ನಾನ್ ವೆಜ್ ಬ್ರೇಕ್ಫಾಸ್ಟ್ ಸ್ಪಾಟ್ 9 ಗಂಟೆಯಿಂದ ಮಧ್ಯಾಹ್ನ 2-3 ಗಂಟೆ ಗಂಟ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಮಟನ್, ಚಿಕನ್, ಕಾಲ್ ಸೂಪು, ಬಿರಿಯಾನಿ, ಇಡ್ಲಿ, ದೋಸೆ ಅಂತ ಸುಮಾರು ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಲೋಕಲಿ ಸಿಗಾವಡೆ ಪಾಪ್ಯುಲರ್. 9 ಗಂಟೆಗೆ ಶುರು ಆಗುತ್ತೋ ಇಲ್ವೋ ಫುಲ್ ಹೋಟೆಲ್ ಹೌಸ್ಫುಲ್. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿನಿ. ಓಣ ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡಿದ್ರೆ ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಣ. ಬ್ರದರ್, ಬ್ರೋ ನಮಗೆ ಆರ್ಡ್ರು ನಮಗೆ ಪಕ್ಕದಲ್ಲಿ ಕೊಟ್ಬಿಡ್ತೀರಾ? ನಾನು ಯಾವ್ಯಾವ ಐಟಮ್ ಬೇಕಂತ ಹೇಳ್ಬಿಡ್ತೀನಿ. ಸಿಂಗಲ್ ದೋಸೆಗೆ ಯಾವ್ದು ಚೆನ್ನಾಗಿದೆ? ಮಟನ್, ಹಾಂ ಮಟನ್ ಹಾಫ್ ಬರ್ತಾರ ಫುಲ್ ಹಾಫ್? ಸರಿ, ಮಟನ್ ಒಂದು, ಅದಾದಮೇಲೆ ಕೈಮಾ ಒಂದು ಕೊಟ್ಬಿಡಿ, ಬಿರಿಯಾನಿ ಒಂದು ಕೊಟ್ಬಿಡಿ, ಅದರಲ್ಲಿ ಬಾಯ್ಲ್ಡ್ ಎಗ್ ಒಂದು ಕೊಡಿ, ಮಟನ್ ಕೊಟ್ಬಿಡಿ, ಮಟನ್ ಬಿರಿಯಾನಿ ಒಂದು ಕೊಟ್ಬಿಡಿ, ಬಾಯ್ಲ್ಡ್ ಎಗ್ ಹಾಕ್ಬಿಡಿ, ಲಿವರ್ ಒಂದು ಇರಲಿ. ಒಂದು ಲಿವರು, ಒಂದು ಕೈಮಾ, ಒಂದು ಮಟನ್ ಬಿರಿಯಾನಿ, ಸಿಂಗಲ್ ದೋಸೆಗೆ ಮಟನ್. ಓಕೆ, ಪಕ್ಕದಲ್ಲಿ ಕೊಟ್ಬಿಡಿ. ಎಸ್, ಆರ್ಡರ್ ಮಾಡಿರೋ ಪ್ರತಿಯೊಂದು ಐಟಮು ಬಂದಿದೆ. ಎಕ್ಸ್ಟ್ರಾ ಒಂದು ಐಟಮ್ ತರಿಸಿದ್ದೀನಿ. ಸೊ ಯಾವ್ಯಾವ ಐಟಮ್ ಅಂತ ಹೇಳ್ತೀನಿ, ಸ್ವಲ್ಪ ಹತ್ರ ನೋಡಿ. ಫಸ್ಟು ದೋಸೆ, ಅದಕ್ಕೆ ಒಂದು ಚಿಕನ್ ಗ್ರೇವಿ ಥರ ಹಾಕ್ಕೊಡಿದ್ರೆ ಒಂದು ಒಳ್ಳೆ ಸೈಜ್ ದೋಸೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಲಿವರ್ ಫ್ರೈ, ಈ ಗ್ರೇವಿ ಟೈಪಲ್ಲಿ ಮಾಡಿ ಕೊಟ್ಟಿರೋಂಥದ್ದು. ಅದಾದಮೇಲೆ ಮಟನ್ ಫ್ರೈ ಸೇಮ್ ಗ್ರೇವಿ ಟೈಪಲ್ಲೇ. ಆ್ಯಂಡ್ ಇಲ್ಲಿ ಬಿರಿಯಾನಿ, ಬಟ್ ಇದು ಮಟನ್ ಪಲಾವ್ ಥರ ಇದೆ, ಬಿರಿಯಾನಿ ಥರ ಕಾಣಿಸ್ತಿರೋ ಒಂದು ಪೇಲ್ ಕಲರು. ಅದಾದಮೇಲೆ ಈ ಜಾಗದಲ್ಲಿ ಸಿಗಬಡೆ ಪಾಪ್ಯುಲರು ಮಟನ್ ಕೈಮಾ. ರಿವ್ಯೂಸ್ ಹೋದರೆ ಸುಮಾರು ಜನ ಈ ಒಂದು ಐಟಮ್ನ ಹೇಳಿದ್ರು ಟೇಸ್ಟ್ ಮಾಡಿ ಅಂತ. ಆ್ಯಂಡ್ ಕಾಲ್ ಸೂಪು ಫಾಸ್ಟ್ ಮೂವಿಂಗು, ಸೊ ಅದಕ್ಕೋಸ್ಕರ ಇದು ಒಂದು ಎಕ್ಸ್ಟ್ರಾ ತರಿಸಿದ್ದೀನಿ. ಹೇಗಿದೆ ನೋಡಿ, ಒಂದು ಒಳ್ಳೆ ಸೈಜಲ್ಲಿ ಕೊಟ್ಟಿರುವಂಥ ಒಂದು ಕಾಲು. ಲಿಟ್ರಲಿ ಕಂಟಿನ್ಯೂಸ್ 2 ದಿವಸ ಶೂಟಲ್ಲೂ ಕಾಲು ನಾನು ಟ್ರೈ ಮಾಡಿದ್ದೀನಿ. ಓ ಮೈ ಗಾಡ್, ಬೆಂಗಳೂರು ಕ್ಲೈಮೇಟ್ ನಿಮಗೆ ಗೊತ್ತು, ಚಳಿಗೆ ಬಿಸಿ ಬಿಸಿ ಕಾಲ್ ಸೂಪು. ಟೇಸ್ಟ್ ಮಾಡೋಣ. ಓ ಮೈ ಗಾಡ್, ಬೆಸ್ಟ್ ಟೇಸ್ಟ್. 8 ಗಂಟೆಗೆ ಓಪನ್ ಅಂತ ಇದೆ ಗೂಗಲಲ್ಲಿ. 8 ಗಂಟೆಗೆ ಬಂದ್ವಿ, 8 ಗಂಟೆಗೆ ಓಪನ್ ಅಲ್ಲ, 9 ಗಂಟೆಗೆ ಓಪನ್. ವೆಯ್ಟ್ ಮಾಡಿದ್ದಕ್ಕೂ 100% ವರ್ತು. ಒಂದೇ ಬೈಟ್ ಕುಡಿದ ತಕ್ಷಣ ಕ್ಲೀನಾಗಿ ಥ್ರೋಟ್ ಫುಲ್ ಕಬ್ಜಾ ಆಗುತ್ತೆ ಅಂತ ಹೇಳ್ತೀನಿ. ಒಳ್ಳೆ ಘಾಟು, ಒಳ್ಳೆ ಸ್ಟಾಕ್ ಫ್ಲೇವರ್ ಅಂತೂ ಆನ್ ಪಾಯಿಂಟ್ಗೆ ಗೊತ್ತಾಗುತ್ತೆ. ಬೆಸ್ಟ್ ಟೇಸ್ಟು, ಅದ್ಭುತ. ಲೈಟಾಗಿ ಹಂಗೆ ನಿಂಬೆ ನಿಂತ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಬೈಟ್ ಹೋಗ್ಬೇಕು. ಬೆಸ್ಟ್. ಕಾಲ್ ಟೇಸ್ಟ್ ಮಾಡೋಣ ಈಗ. ಒಂದು ಒಳ್ಳೆ ಗೈಗ್ಯಾಂಟಿಕ್ ಆಗಿರುವಂಥ ಒಂದು ಕಾಲ್ ಅಂತಲೇ ಹೇಳ್ಬೋದು. ಇದಕ್ಕಿನ್ನ ವರ್ಷ ಆಗಿ ಯಾರು ತಿನ್ನೋಕ್ಕಾಗಲ್ಲ ಅಂತ ಅನಿಸುತ್ತೆ. ಸೂಪರ್ ಆಗಿದೆ, ಪ್ರಾಪರಾಗಿ ಬೇಯಿಸ್ತಾರೆ. ಬಟ್ ಇನ್ನೂ ಒಂದು 1% 2% ಎಂದರೆ ಇನ್ನೂ ಒಂದು ಪ್ರಾಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ಫ್ರೆಶ್ ಟೇಸ್ಟು ಬೆಸ್ಟ್ ಆಗಿದೆ. ಆಹಾ, ಹಂಗೆ ಲೈಟಾಗಿ ಸೂಪರ್ ಡಿಪ್ ಮಾಡಿಕೊಂಡು ಚಿಂದಿ. ನೆಕ್ಸ್ಟ್ ಐಟಮು ಲಿವರ್ ಗ್ರೇವಿ. ಹಂಗೆ ಮಿಕ್ಸ್ ಮಾಡಿರಿ ಗ್ರೇವಿ ಒಟ್ಟಿಗೆ. ಆಹಾ ಆಹಾ, ಹೆಂಗೆ ಬೆಂದೋಗಿದೆ ಅಂತ ನೋಡಿ. ಚಿಂದಿ ಟೇಸ್ಟ್ ಮಾಡೋಣ. ಒಂದಕ್ಕಿನ್ನ ಒಂದು ಸೂಪರ್, ಒಂದಕ್ಕಿನ್ನ ಒಂದು ಬೆಸ್ಟು. ಲಿವರೇ ಸಪ್ರೇಟಾಗಿ ಕೂಡ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ.
ಮೇನ್ ಟೇಸ್ಟ್ ಕೊಡೋದು ಅದರಲ್ಲಿರುವಂಥ ಒಂದು ಗ್ರೇವಿ. ಹಂಗೆ ಡಿಪ್ ಮಾಡ್ಕೊಂಡು ತಿನ್ಬೇಕು ಆ ಗ್ರೇವಿ ಒಟ್ಟಿಗೆ. ಸೂಪರ್ ಆಗಿದೆ. ಒಂದು ಸ್ಪೈಸಿ ಇದೆ, ಮಸಾಲೆ ಭರಿತವಾಗಿದೆ, ಆ ಮಸಾಲ ಮೊಕ್ಕಳಿಯೋ ಥರ ಎಲ್ಲ ಪ್ರಾಪರಾಗಿ ಕುಕ್ ಆಗಿದೆ. ಬೆಸ್ಟ್ ಟೇಸ್ಟು, ಅಲ್ಟಿಮೇಟ್. ಕ್ಲೀನಾಗಿ ಬೇಯಿಸ್ತಾರೆ. ಆ ಒಂದು ಹಾಟ್ ಸ್ಮೆಲ್ ಆಗಲಿ, ಹಾಟ್ ಟೇಸ್ಟ್ ಆಗಲಿ ನಿಮ್ಗೆ 1% ಅನ್ಸಲ್ಲ. ಒಂದು ಬೆಸ್ಟಾಗಿ ಫ್ರೈ ಆಗಿರುವಂಥ ಒಂದು ಲಿವರು. ಇಷ್ಟು ಟೈಮ್ ಟು ಟೇಸ್ಟ್ ದ ದೋಸೆ ಒಳಗೆ ಕೈಮಾ, ಮಟನ್ ಕೈಮಾ ಹೇಗಿದೆ ನೋಡಿ. 4 ಉಂಡೆ ಹಾಕೊಟ್ಟಿದ್ದಾರೆ. ಹಾಫ್ ಗಿಫ್ಟ್ ಸಿಗಲ್ಲ ಅಂತ ಹೇಳಿದ್ರು, ಪ್ಲೇಟ್ಗೆ 4 ಕೊಡ್ತಾರೆ. ಪ್ರೈಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಲೈಟಾಗಿ ಒಂದು ಪ್ರೆಸ್ ಕೊಡಿ. ಬಾಬಾ ಕ್ಲೀನಾಗಿ ಬೆಂದೋಗಿದೆ. ಇಲ್ಲಿಟ್ಟು ಏನು ಮಾಡೋಣ, ದೋಸೆ ಬ್ರೇಕ್ ಮಾಡಿ ಒಳ್ಳೆ ಸಾಫ್ಟ್ ದೋಸೆಗಳು ಇದಂತೂ ಹೀಗೆ ಹಾಕ್ಕೊಂಡು ಕೈಮಾ ಒಟ್ಟಿಗೆ ಆ ಗ್ರೇವಿನೂ ತಗೊಂಡು ಒಂದು ಬಿಗ್ ಬೈಟ್. ಹೆವಿ ಕಾನ್ಸಂಟ್ರೇಟೆಡ್ ಮಸಾಲ ಈ ಕೈಮಾಲಂತೂ ಹೆವಿ ಇನ್ಫ್ಯೂಸ್ ಮಾಡಿದ್ದಾರೆ. ಅವ್ರು ಸ್ಪೈಸ್ಲೆಸ್ ಅಂತ ಆನ್ ಮಾಡಿ ಗೊತ್ತಾಗುತ್ತೆ. ಖಾರ ಇದೆ, ಆಹಾ ಹೆವಿ ಸ್ಪೈಸಿಗಳು. ಬಟ್ ದೋಸೆ ಅಂತೂ ಸಿಗವಡೆ ಸಾಫ್ಟು. 2ರಿಂದ 3 ದೋಸೆ ಆರಾಮಾಗಿ ತಿಂತೀರ. ಬೆಸ್ಟ್ ಟೇಸ್ಟು. ಬಟ್ ನನಗೇನೋ ಪರ್ಸ್ನಲಿ ದೋಸೆ ಒಟ್ಟಿಗೆ ಮಟನ್ ಫ್ರೈ ಹಿಡ್ಕೊಂಡು ತಿಂದರೆ ತುಂಬ ಇಷ್ಟ ಆಗುತ್ತೆ. ಮಟನ್ ನೋಡಿ, ವಾವ್ ಪ್ರಾಪರ್ಲಿ ಕುಕ್ಡು, ಒಳ್ಳೆ ಪೀಸಸ್ ಹಾಕಿದ್ದಾರೆ. ಇದ್ರ ಜೊತೆಗೆ ಈ ದೋಸೆ ತಗೊಂಡು ಈ ಪೀಸ್ನೂ ಹಿಡ್ಕೊಂಡು ಇಟ್ಟ ಗ್ರೇವಿನೂ ತಗೊಂಡು ತಿನ್ನಬೇಕು. ಇದು ಮಜಾ. ಕೈಮಾನು ಚೆನ್ನಾಗಿದೆ, ಬಟ್ ಖಾರ ಇದೆ. ಖಾರ ಜಾಸ್ತಿ ಇಷ್ಟ ಆಗದೆ ಇರೋರು ಅದು ಹಾಕ್ಬಾರಲ್ಲ, ಬಿಕಾಸ್ ಆ ಸ್ಪೈಸಿನೆಸ್ ಫುಲ್ ಆ್ಯಂಡ್ ಫುಲ್ ಮೌತ್ ಸ್ಪ್ರೆಡ್ ಆಗ್ತಾ ಇದೆ. ಮಟನ್ ಅಂತೂ ಶೋಸ್ ಟಾಪಲ್ ಟೇಸ್ಟು. ಪ್ರಾಪರಾಗಿ ಬೇಯಿಸಿದ್ದಾರೆ. ದೋಸೆ ಒಳಗೂ ಚೆನ್ನಾಗಿದೆ, ಹಾಗೇನು ತುಂಬ ಚೆನ್ನಾಗಿರುತ್ತೆ. ಕುಚಿ ಮೇನ್ ಮ್ಯಾಟ್ರು. ಈ ಮಸಾಲ ಮಾಡಿರ್ತಾರ ಪ್ರಾಪರ್ ಕುಕ್ ಆಗಿರಲ್ಲ, ಒಂಥರ ಮಕ್ಕಳಿರುತ್ತೆ. ಇದಂತೂ ಪ್ರಾಪರಾಗಿ ಈ ಕ್ಲೀನಾಗಿ ಕುಕ್ ಮಾಡಿದರೆ ಒಂದು ಫೈನಲ್ ಔಟ್ಪುಟ್ ಬರುತ್ತಲ್ಲ ನಿಮಗೆ ಐಟಮಲ್ಲಿ, ಆ ಟೇಸ್ಟ್ ಅಂತೂ ಪರ್ಫೆಕ್ಷನ್ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ದೋಸೆ ಅಂತೂ ತುಂಬ ಫೇಮಸ್ ಅಂತ ಅನ್ಸುತ್ತೆ. ಪಾಪ ಸ್ಟಾರ್ಟಿಂಗಿಂದ ಬಂದು ಹಾಕೋದ್ರಿಂದ ಅವರು ಇವಾಗವರೆಗೂ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇದ್ದಾರೆ. ಹೆವಿ ಸಾಫ್ಟ್ ದೋಸೆ, ಬಟ್ ಬೆಸ್ಟ್ ಟೇಸ್ಟು. ಗ್ರೇವಿ ವೈಸ್ ಆಗಿ ಮಟನ್ನು ಮತ್ತು ಲಿವರ್ ಗ್ರೇವಿ ಅಂತೂ ಓವರ್ ಸ್ಪೈಸಿ ಇಲ್ಲದೆ ಬ್ಯಾಲೆನ್ಸಿಂಗ್ ಟೇಸ್ಟಲ್ಲಿ ಪ್ರಾಪರ್ ಆಗಿರುತ್ತೆ. ಸ್ಪೈಸಿ ಲವರ್ಸ್ ಕೈಮಾ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಫೈನಲ್ ಐಟಮ್ ಮಟನ್ ಬಿರಿಯಾನಿ, ಬಟ್ ಪೀಸ್ ಕಾಣಿಸ್ತಾ ಇಲ್ಲ, ಹಾಕಿ ನೋಡೋಣ ಇರಿ. ಒಳಗಿದೆ ಔಷ್ ಇಟ್ಬಿಟ್ಟಿದ್ದಾರೆ. ಚಿಕನು ಸಿಗುತ್ತೆ, ಮಟನು ಸಿಗುತ್ತೆ. ಬಟ್ ನನಗೆ ಪರ್ಸನಲ್ ರೆಕಮೆಂಡೇಶನ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿನೇ ತಿನ್ನಬೇಕು. ಪಲಾವ್ ಅಂದರೂ ಕೂಡ ಮಟನ್ ಪಲಾವೇ ತಿನ್ನಬೇಕು. ಹೇಗಿದೆ ನೋಡಿ, ಒಂಥರ ಪೇಲ್ ಕಲರಲ್ಲಿ. ಬಟ್ ಹೋಟೆಲ್ 8 ಗಂಟೆಗೆ ನಾವು ಬಂದ್ವಿ ಅಂತ ಹೇಳಿದ್ವಲ್ಲ, ಒಂದು 50-100 ಮೀಟ್ರ್ ದೂರದಲ್ಲೇ ನಿಂತಿರ್ತೀವಿ. ಆ ಘಮ ಅಂತೂ ಹೇಗೆ ಹೊಡಿತು ಗೊತ್ತಾ, ಬೆಸ್ಟು ಘಮ ಅಂತಲೇ ಹೇಳ್ಬೋದು. ಫಸ್ಟು ಬಿರಿಯಾನಿ ರೈಸ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಘಮ ಚೆನ್ನಾಗಿದೆ. ಒಂಥರ ಒಂದು ಪ್ಲೇನ್, ಒಂದು ಬೇಸ್ ಲೇಯರ್ ಫ್ಲೇವರ್ ಸಿಗುತ್ತೆ. ಒಂದು ಪ್ಲೇನ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಇದಕ್ಕಂತೂ ಈ ಗ್ರೇವಿ ಶೇರ್ವ ಹಾಕೊಂಡು ತಿಂದರೆ ಸ್ವಲ್ಪ ಫ್ಲೇವರ್ ಜಾಸ್ತಿ ಸಿಗುತ್ತೆ ಅಂತ ನನ್ನ ಪರ್ಸನಲ್ ರೆಕಮೆಂಡೇಶನ್. ಹಾಗೆ ತಿಂದರೆ ಒಂದು ಪ್ಲೇನ್ ಫ್ಲೇವರ್ ಕೊಡ್ತಾ ಇದೆ. ಬಟ್ ಮೀಟ್ ಕ್ವಾಲಿಟಿ ಅಂತೂ ಯಾವುದೇ ಐಟಮ್ ತೊಗೊಳ್ಳಿ ಅಷ್ಟು ಫ್ರೆಶ್ ಆಗಿ ಪ್ರಾಪರ್ ಆಗಿದೆ ಅಂತ ಹೇಳ್ಬೋದು. ಜ್ಯೂಸಿನೆಸ್ ಅಂತೂ ನಿಮಗೆ ಕ್ಲೀನಾಗಿ ಫೀಲ್ ಆಗುತ್ತೆ. ಇದರೊಟ್ಟಿಗೆ ಕೊಟ್ಟಿರುವಂಥ ಒಂದು ಶೇರ್ವ ಮಿಕ್ಸ್ ಮಾಡ್ಕೊಂಡು ಇದು ಮಜಾ. ಹೀಗೆ ತಿನ್ನಿ, ಆ ಶೇರ್ವ ಹಾಕೊಂಡು ತಿನ್ನಿ, ಒಂದು ಸ್ಟೆಪ್ ಮೇಲೆ ಕೊಡುತ್ತೆ. ಟಾಪ್ ನಾಚ್ ಟೇಸ್ಟ್ ಅಂತಲೇ ಹೇಳ್ಬೋದು. ಲೈಟಾಗಿ ಮಟನ್ ತಗೊಂಡು ಮೊಟ್ಟೆ ಬ್ರೇಕ್ ಮಾಡಿ, ವೈಟ್ ಹಿಟ್ ಯೆಲ್ಲೋ ಹಿಟ್ ಎಲ್ಲ ಮುಚ್ಚಿ ಗ್ರೇವಿ ಹಾಕಿ
ಒಂದು ಬೆಸ್ಟ್ ಬೈಟ್. ಅದ್ಭುತ, ಒಂದು ಬೆಸ್ಟ್ ಟೇಸ್ಟ್. ಯಾವುದನ್ನ ಯಾವ ಥರ ತಿನ್ಬೇಕಂತ ತಿಳ್ಕೊಂಡು ತಿನ್ನಿ, ಟೇಸ್ಟ್ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಹಾಗೆ ತಿಂದರೆ ನನಗೆ ಪರ್ಸನಲಿ ಡೀಸೆಂಟ್ ಟೇಸ್ಟು. ಬಟ್ ಶೇರ್ವ ಹಾಕೊಂಡಿದ್ರೆ ಬ್ಲಾಸ್ಟು. ಸೂಪು ಬೆಸ್ಟ್ ಇತ್ತು, ದೋಸೆ ಒಂದು ಟಾಪ್ ನಾಚು, ಅದಕ್ಕೆ ಲಿವರು ಮತ್ತು ಮಟನ್ನು ಪ್ರತಿಯೊಂದು ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳೋ ಪ್ರತಿಯೊಂದು ಬೆಸ್ಟ್ ಟೇಸ್ಟು. ಬಟ್ ಸ್ಪೈಸಿಯಾಗಿ ತಿನ್ಬೇಕಂದ್ರೆ ಮಟನ್ ಕೈಮಾ. ಬಟ್ ಇವಿ ಖಾರ ಇದೆ ಗುರು, ಅದಂತೂ ಪ್ರೈಸಿಂಗ್ ನಂಗೆ ಗೊತ್ತಿಲ್ಲ, ಇಸ್ಕೊಂಡು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ ಗಾಯ್ಸ್. ಎಲೆಕ್ಟ್ರಾನಿಕ್ ಸಿಟಿ ಹೊಸ ರೋಡು ನಾಗನಾಥ್ಪುರ ಅನ್ನೋ ಒಂದು ಜಾಗ. ನಾನು ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ ಗಾಯ್ಸ್. ಓಂ ಮಹಾಶಿವಶಕ್ತಿ ಟಿಫನ್ ರೂಮ್ ಅಥವಾ ಲಂಚ್ ರೂಮ್ ಎರಡು ಹೆಸರಲ್ಲೂ ಕೂಡ ಇದೆ. ಅಮ್ಮ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ. ಓಕೆ, ಶ್ರೀ ಮಹಾಶಿವಶಕ್ತಿ ಟಿಫನ್ ರೂಮ್ ಯಾವಾಗ ಶುರು ಆಗಿದೆ? ನಾವು ಈ ಹೋಟ್ಲು ಮಾಡಿ 24 ವರ್ಷ ಆಯ್ತು. ಇದಕ್ ಮುಂಚೆ ಬೇರೆ ಕಡೆ ಮಾಡಿದ್ವಿ. ಹಂಗಂದ್ರೆ ಒಟ್ಟು ಎಷ್ಟು ವರ್ಷ ಹೋಟ್ಲು ಆಯ್ತು? 30 ವರ್ಷ. 30 ವರ್ಷ ಮೇಲೆ. 30 ವರ್ಷ ಆಯ್ತು. ಓಕೆ, ಇದು ಶುರುವಾಗಿದ್ದು 25-24 ಆಯ್ತು. 24-25 ವರ್ಷ ಆಗಿದೆ. ಓಕೆ, ಏನು ಸ್ಪೆಷಲ್ ಅಮ್ಮ ಇಲ್ಲಿ? ಇಲ್ಲಿ ಮಟನ್ನು, ಚಿಕನ್ನು, ಕೈಮಾ, ಬ್ರೈನು, ಬೋಟಿ, ತಲೆ ಮಾಂಸ, ಲಿವರು ಇಷ್ಟೆಲ್ಲ ಇರುತ್ತೆ. ಅಂದ್ರೆ ಭಾನುವಾರ ದಿನ ಫ್ರೈ ಐಟಮ್ ಇರುತ್ತೆ, ಇವಾಗ ಫ್ರೈ ಐಟಮ್ ಇರಲ್ಲ. ಈ ಐಟಮ್ ಯಾವ್ದು ಭಾನುವಾರ ಸಿಗಲ್ಲ? ಭಾನುವಾರ ಇದೆಲ್ಲ ಸಿಗುತ್ತೆ, ಎಕ್ಸ್ಟ್ರಾ ಸಿಗುತ್ತೆ. ಎಕ್ಸ್ಟ್ರಾ ಫ್ರೈ ಐಟಮ್ ಸಿಗುತ್ತೆ, ಬೋಟಿ ಸಿಗುತ್ತೆ, ಆಮೇಲೆ ಬ್ರೈನ್ ಸಿಗುತ್ತೆ. ಇದೆಲ್ಲ ದಿನ ಸಿಗುತ್ತೆ, ಅಂದ್ರೆ ಫ್ರೈ ಐಟಮ್ ಮಾತ್ರ ಭಾನುವಾರ ಸ್ಪೆಷಲ್ ಅವತ್ತು. ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆ 8:15. ಮಧ್ಯಾಹ್ನ ಖಾಲಿ ಆಗೋವರೆಗೂ ಇಕ್ಕಿರ್ತೀವಿ. ಎಷ್ಟು ಬೇಗ ಖಾಲಿ ಆದ್ರೆ ಅಷ್ಟು ಬೇಗ ಕ್ಲೋಸ್. ರಾತ್ರಿ ಇಲ್ಲ, ಸಾಯಂಕಾಲ ಇಲ್ಲ. ಪ್ರತಿಯೊಂದು ನೀವೇ ಅಡಿಗೆ ಮಾಡೋದು? ಎಲ್ಲ ನಾನು ನಮ್ಮ ಸೊಸೆ ಮನೆಯವರೇ ನಡೆಸ್ಕೊಂಡು ಬರ್ತಾರೆ? ಹೌದು, ಮನೆಯವರೇ ನೋಡ್ಸೋದು. ಎಲ್ಲರೂ ನಮ್ಮ ಮನೆಯವರೇ, ಯಾರು ಆತ್ಲ ಒಂದ್ 2-3 ಅಷ್ಟೇ, ಎಲ್ಲರೂ ಮನೆಯವರೇ. ಮಟನ್, ಚಿಕನ್, ಕಾಲ್ ಸೂಪ್ ಎಲ್ಲ ಸಿಗುತ್ತೆ? ಕಾಲ್ ಸೂಪ್ ಎಲ್ಲ ನಮ್ಮಲ್ಲಿ ಬಂದವ್ರಿಗೆ ಪಕ್ಕ ಟ್ರೈ ಮಾಡ್ಬೇಕಂದ್ರೆ ಯಾವ ಐಟಮ್ ಹೇಳ್ತೀರಾ? ಏನ್ ಹೇಳಕ್ಕಾಗಲ್ಲ, ಎಲ್ಲ ಚೆನ್ನಾಗೈತೆ ಅಂತ ಹೇಳ್ತಾರೆ. ಬ್ರೈನು ಸುಮಾರಾಗಿ ಜಾಸ್ತಿ ಹೋಗುತ್ತೆ, ಬೋಟಿ ಹೋಗುತ್ತೆ, ಅದು ಜಾಸ್ತಿ, ಇದು ಜಾಸ್ತಿ. ಚಿಕನ್ ಫ್ರೈ ಇರುತ್ತೆ, ನಾನ್ ವೆಜ್. ಅದ್ ಕಡೆ ವೆಜ್ ಸಿಗುತ್ತೆ. ಅಂದ್ರೆ ಬೇರೆ ಟೈಮಲ್ಲಿ ಭಾನುವಾರ ಸಿಗಲ್ಲ, ಭಾನುವಾರ ರಜಾ. ಭಾನುವಾರ ಬರೀ ನಾನ್ ವೆಜ್. ಇದು ಸೋಮವಾರ ಶನಿವಾರ ರಜಾ. ಸೋಮವಾರ ಮತ್ತೆ ಶನಿವಾರ ನಾನ್ ವೆಜ್ ರಜಾ, 2 ದಿನ ರಜಾ. ಅದು ಭಾನುವಾರ ಮಾತ್ರ ರಜಾ. ಅಲ್ಲೂ ಎಲ್ಲಾ ಐಟಮ್ ಇರುತ್ತೆ. ಉಪ್ಪಿಟ್ಟು, ಕೇಸರಿ ಬಾತು, ಪಲಾವು ಎಲ್ಲ ಇರುತ್ತೆ, ಟೊಮೊಟೊ ಬಾತು, ಆಮೇಲೆ ಏನು ಪೊಂಗಲ್ಲು, ಬಿಸಿಬೇಳೆ ಬಾತು. ವೆಜ್ ಸಪರೇಟ್, ನಾನ್ ವೆಜ್ಗೆ ಸಪರೇಟ್. ಹೌದು. ವೆಜ್ ಬಂದು ಅಲ್ಲಿಂದ ಇಲ್ಲಿ ತಗೊಂಡ್ ಬಂದು ತಿಂತಾರೆ, ಇಲ್ಲಿಂದ ಅಲ್ಲಿಗೆ ಹೋಗಲ್ಲ. ಯಾಕಂದ್ರೆ 500 ಅವರು ಇವರು ಪೂಜೆ ಈ ಸೇಟ್ರುಗಳೆಲ್ಲ ಬರ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿ ಬರಲ್ಲ. ಅಡಿಗೆ ಮಾಡೋದೇ ಸಪ್ರೇಟ್. ಇಲ್ಲಿ ನಾನ್ ಮಾಡ್ತೀನಿ, ಅಲ್ಲಿ ನಮ್ ಸೊಸೆ ಮಾಡ್ತಾರೆ. ಇದ್ರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಈ ಅಡ್ರೆಸ್ ಹೊಸ ರೋಡ್, ಪರಪ್ನಗರ, ಜೈಲ್ ರೋಡ್. ಇದು ಹೊಸ ರೋಡ್ ಅಂತಾನೆ ಹೇಳೋದು, ಜೈಲ್ ರೋಡ್. ಅದ್ ನನಗೆ ಅಷ್ಟು ಬಿಟ್ರೆ ಬೇರೆ ಗೊತ್ತಾಗಲ್ಲ ಅಡ್ರೆಸ್. ಓಕೆ, ತುಂಬಾ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು. ಸೊ ಟೇಸ್ಟ್ ಮಾಡಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಹಾಕಿ. ಟೇಸ್ಟ್ ಮಾಡಿಲ್ಲ ಈ ಕಡೆ ಬಂದಾಗ ಪಕ್ಕಾ ಟ್ರೈ ಮಾಡಿ. ವರ್ತ್ ವಿಸಿಟಿಂಗ್ ಸ್ಪಾಟ್. ಸಂಡೇ ಬಂದ್ರಂತೂ ಕಾಲಿಡಕ್ಕೂ ಜಾಗ ಇರಲ್ಲ, ಅಷ್ಟು ಕ್ರೌಡೆಡ್ ಆಗಿರುತ್ತೆ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾ ಇದ್ರೆ KFC ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.